ನಮಸ್ಕಾರ ವೀಕ್ಷಕರೇ. ಭಾರತ ಯಾತ್ರಾ ಕೇಂದ್ರ ಹಾಗೂ ರಂಗ ಸೌರಭ ಅರ್ಪಿಸುವ ಸೌರಭ 2024 ಫೆಬ್ರವರಿ 10 ರಂದು ನಡೆದ ಸೌರಭ 2024 ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಕೆವಿ ನಾಗರಾಜಮೂರ್ತಿ ಅವರು ಬಂದಿದ್ರು. ಬನ್ನಿ ಅವ್ರ ಹತ್ರ ಮಾತಾಡೋಣ. ಮೊದಲಿಗೆ ಈ ನಾಟಕೋತ್ಸವ, ಈ ಭಾರತ ಯಾತ್ರಾ ಕೇಂದ್ರ ಇದೆಲ್ಲ ಹೇಗೆ ಶುರುವಾಯಿತು ಸರ್? ಇದ್ರ ಸ್ಫೂರ್ತಿ ಏನು? ಭಾರತ ಯಾತ್ರಾ ಕೇಂದ್ರ ಚಂದ್ರಶೇಖರ್ ಅವರು, ಅಂದರೆ ಭಾರತದ ಮಾಜಿ ಪ್ರಧಾನಿ ಚಂದ್ರಶೇಖರ್ ಅವರು ಕನ್ಯಾಕುಮಾರಿಯಿಂದ ದೆಹಲಿಯವರೆಗೆ ಪಾದಯಾತ್ರೆ ಮಾಡಿದ ಸಂದರ್ಭದಲ್ಲಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಸಂಘಟನೆಗಳನ್ನು ಪ್ರಾರಂಭ ಮಾಡಿದ್ರು. ಆ ಸಂದರ್ಭದಲ್ಲಿ ಪ್ರಾರಂಭವಾಗಿದ್ದು ಭಾರತ ಯಾತ್ರಾ ಕೇಂದ್ರ. ಭಾರತ ಯಾತ್ರಾ ಕೇಂದ್ರ ಇವತ್ತು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳ ಎಲ್ಲ ತಾಲೂಕುಗಳಲ್ಲಿ ಕೂಡ ಅದಕ್ಕೆ ಅದೇ ಆದಂಥ ಕಾರ್ಯಕರ್ತರಿದ್ದಾರೆ. ಬೆಂಗಳೂರಿನ ಘಟಕ ಕಳೆದ 33 ವರ್ಷಗಳಿಂದ ನಿರಂತರವಾಗಿ ಕಾಲೇಜು ವಿದ್ಯಾರ್ಥಿ ಉತ್ಸವಗಳನ್ನು ಆಯೋಜಿಸ್ತಾ ಬರ್ತಾ ಇದೆ. ಕಾಲೇಜು ವಿದ್ಯಾರ್ಥಿ ಉತ್ಸವಗಳಲ್ಲಿ, ಸಾಂಸ್ಕೃತಿಕ ಉತ್ಸವದಲ್ಲಿ ತಮಗೆ ತಿಳಿದಿರೋ ಹಾಗೆ ನಾಟಕ ಸ್ಪರ್ಧೆ, ನೃತ್ಯ ಸ್ಪರ್ಧೆ, ಜನಪದ ನೃತ್ಯ ಸ್ಪರ್ಧೆ, ಬೇರೆ ಬೇರೆ ಥರನಾದಂತಹ ಸ್ಪರ್ಧೆಗಳನ್ನು ವಿದ್ಯಾರ್ಥಿಗಳಿಗೋಸ್ಕರ ಆಯೋಜಿಸ್ತಾ ಇದೆ. ಇಂತಹ ಒಂದು ಅಭೂತಪೂರ್ವವಾದಂಥ ಸ್ಪರ್ಧೆಗಳು, ಉತ್ಸವ ಬಹುಶಃ ಇಡೀ ದೇಶದಲ್ಲೇ ಮೊದಲು ಅಂತ ನಾವು ಅಂದ್ಕೊಂಡಿದ್ದೀನಿ. ಯಾಕಂದರೆ ಇಡೀ ದೇಶದಲ್ಲೇ ಅತ್ಯಂತ ದೊಡ್ಡದಾದಂಥ ಉತ್ಸವ ಇದು. ಹಾಗಾಗಿ ಈ ಉತ್ಸವ ನಡೀತಾ ಇದೆ. ಇದು 33 ವರ್ಷಗಳಿಂದ ನಿರಂತರವಾಗಿ ಭಾರತೀಯ ಯಾತ್ರಾ ಕೇಂದ್ರ ನಡೆಸ್ಕೊಂಬರ್ತಾ ಇದೆ. ಈಗ ನಾವು 33 ವರ್ಷ ಮಾಡಿದ್ವಿ. ಕಳೆದ 3 ವರ್ಷದಿಂದ ರಂಗಸೌರಭ, ನಮ್ಮ ಕಾಲೇಜು ಉತ್ಸವದಲ್ಲೇ ತಯಾರಾದಂಥ ಹುಡುಗರುಗಳು ರಂಗಸೌರಭದ ಮೂಲಕ ಬಂದಿದ್ದಾರೆ. ಅವರು ಕೂಡ ನಮ್ಮ ಜೊತೆ ಸೇರಿ ಕಳೆದ 3 ವರ್ಷಗಳಿಂದ ಭಾಳ ಅತ್ಯಂತ ಉತ್ಸಾಹದಿಂದ ಪ್ರಮೋದ್ ಶೆಟ್ಟಿ ಆಗಿರ್ಬೋದು, ರಿಷಬ್ ಶೆಟ್ಟಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಬಂದು ಉತ್ಸಾಹದಿಂದ ನಮ್ಮ ತರ ಸೇರಿಕೊಂಡಿದ್ದಾರೆ. ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ. ಇದೊಂದು ಎಲ್ಲರ ರಂಗಭೂಮಿಯ ಒಂದು ದೊಡ್ಡ ಹಬ್ಬ.